ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ನ್ಯೂ JK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಗೆಲ್ರಿಗೂ ಇನ್ವಿಸಿಬಲ್ ಚೈನ್ ಅಥವಾ ಇನ್ವಿಸಿಬಲ್ ನೆಕ್ಲೆಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ನೆಕ್ಲೆಸ್ನ ಮಾಡೋದಕ್ಕೆ ಯಾವುದೆಲ್ಲ ಟೂಲ್ಸ್ ಬೇಕಾಗತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ರೈಟ್ ಸೈಡಲ್ಲಿ ನಾನು ಮೇಲ್ಗಡೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅದರ ನೇಮ್ನ. ಕಟ್ಟರ್, ನೋಸ್ ಪ್ಲಾಯರ್, ಹಾಗೆ ಇನ್ನೊಂದು ಗೇರ್ ವಾಯರ್. ಇದಕ್ಕೆ ನಾವು ಗೇರ್ ವಾಯರ್ ಅಂತ ಕರಿತೀವಿ. ಇದನ್ನ ನೆಕ್ಲೆಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇದು ನಿಮಗೆ ನಿಮ್ಮ ಕತ್ತಿಗೆ ಎಷ್ಟು ಸುತ್ತಳತೆ ಬೇಕಾಗುತ್ತೆ ಅಷ್ಟನ್ನು ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗೇನೆ ಇದು ಕಾಯಿನ್ ಪೆಂಡೆಂಟ್, ಲಕ್ಷ್ಮಿ ಪೆಂಡೆಂಟ್ ಅಂತಾನು ಕೂಡ ಕರೀತಾರೆ. ಸೊ ನಾನಿಲ್ಲಿ 4 ಪೆಂಡೆಂಟ್ನ ತಗೊಂಡಿದ್ದೀನಿ. ನೀವು ನಿಮಗೆ ಬೇಕಾದರೆ ಇನ್ನೊಂದೆರಡು ಹೆಚ್ಚಿಗೆನೂ ತಗೋಬಹುದು. ಸೊ ಹಾಗೆ ಇದಕ್ಕೆ ಲಾಕ್ ಬೀಡ್ ಅಂತ ಕರೀತಾರೆ. ಇದನ್ನ ಲಾಕ್ ಮಾಡೋದಕ್ಕೆ ಬಳಸ್ತಾರೆ ಮತ್ತು ನೆಕ್ಲೆಸ್ನ ಎಂಡ್ ಮತ್ತು ಸ್ಟಾರ್ಟಿಂಗ್ ಅಲ್ಲಿ ಜಂಪ್ ರಿಂಗ್ ಅನ್ನ ಸ್ಟಾಪ್ ಮಾಡೋದಕ್ಕೆ ಬಳಸ್ತಾರೆ. ಸೊ ನಾವಿಲ್ಲಿ ಎವ್ರಿ ಲಾಕೆಟ್ನ ಸ್ಟಾಪ್ ಮಾಡೋದಕ್ಕೆ ಆ ಕಡೆ ಈ ಕಡೆ ಬಳಸ್ತಾ ಇದ್ದೀವಿ. ಸೊ ಹಾಗೆ ಇದಕ್ಕೆ ಪರ್ಲ್ ಅಂತ ಕರೀತಾರೆ, ಲಾರಿಯಲ್ ಪರ್ಲ್. ನಾನು 2 ಥರ ತಗೊಂಡಿದ್ದೀನಿ. ಆ್ಯಕ್ಚುಲಿ ಇವಾಗ ನನಗೆ ಮಾಡೋದಕ್ಕೆ ಬೇಕಾಗಿರೋದು ದೊಡ್ಡ ಪರ್ಲ್ ಸಾಕು, ಲಾರಿಯಲ್ ಪರ್ಲ್. ಸೊ ಇನ್ನೊಂದು ಚಿಕ್ಕದು ನಿಮಗೆ ಯಾವ್ದು ಬೇಕೋ ಅದನ್ನು ನೋಡಿಕೊಂಡು ಬಳಸಿ. ಸೊ ಇವಾಗ ನಿಮ್ಮ ಕತ್ತಿನ ಸುತ್ತಳತೆಗೆ ತಗೊಂಡಿರುವಂತಹ ಗೇರ್ ವೈರ್ನ ಕೈಗೆ ತಗೊಳ್ಳಿ. ಸೊ ಒಂದು ತುದಿಗೆ ಲಾಕ್ ಬೀಡ್ನ ಹಾಕಿ, ತದನಂತರ ಜಂಪ್ ರಿಂಗನ್ನು ಹಾಕಿ ಅದನ್ನು ಮತ್ತೆ ಬೆಂಡ್ ಮಾಡಿ ಆ ತುದಿನ ಲಾಕ್ ಬೀಡ್ ಒಳಗೆ ಸರಿಯಾಗಿ ಸೇರಿಸಿ ನೋಸ್ ಪ್ಲಾಯರ್ ಇಂದ ಪ್ರೆಸ್ ಮಾಡಿದ್ರೆ ಅದಲ್ಲಿಗೆ ಲಾಕ್ ಆಗುತ್ತೆ. ಸೊ ಇವಾಗ ಒಂದೊಂದಾಗಿ ಲಾಕೆಟ್ನ ಇನ್ಸರ್ಟ್ ಮಾಡ್ತಾ ಹೋಗೋಣ. ನೀವು ತಗೊಂಡಿರೋ ಗೇರ್ ವೈರ್ಗೆ ಸಮನಾಗಿ 4 ಲಾಕೆಟ್ ಬರೋ ತರ ನೋಡಿಕೊಂಡು ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಇವಾಗ ಮೊದಲನೇದಾಗಿ ಸ್ಟಾಪರ್ನ ತಗೊಂಡು ನೋಸ್ ಪ್ಲಾಯರ್ ಇಂದ ಪ್ರೆಸ್ ಮಾಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿದೆ. ನೆಕ್ಸ್ಟ್ ಒಂದು ಗೋಲ್ಡನ್ ಬೀಡನ್ನು ಹಾಕೊಂಡೆ. ಇವಾಗ ನೋಡಿ 2 ಲಾರಿಯಲ್ ಪರ್ಲ್ನ ಹಾಕೋತಾ ಇದ್ದೀನಿ. ನೋಡಿ, ನಿಮ್ಗೆ ಬೇಕಂದ್ರೆ ಒಂದು ಕೂಡ ಹಾಕೋಬಹುದು. ಸೊ ನೆಕ್ಸ್ಟ್ ಲಕ್ಷ್ಮಿ ಪೆಂಡೆಂಟ್ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತೆ ಲಾರಿಯಲ್ ಪರ್ಲ್ 2 ಸೇರಿಸಿ ಗೋಲ್ಡನ್ ಬೀಡ್ನ ಮತ್ತೆ ಹಾಕ್ತಾ ಇದ್ದೀನಿ. ತದನಂತರ ಮತ್ತೆ ಲಾಕ್ ಬೀಡ್ನ ಹಾಕಿ ಮತ್ತೆ ಅಲ್ಲಿಗೆ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಸೊ ಅಂದ್ರೆ ಆ ಲಾಕೆಟ್ ನಾವೇನು ಸೇರಿಸಿರ್ತೀವಿ ಅದು ಆ ಕಡೆ ಈ ಕಡೆ ಅಲ್ಲಾಡದೆ ಇರೋ ಹಾಗೆ ನಾನು ಅಲ್ಲಿಗೆ ಲಾಕ್ ಮಾಡಿಕೊಂಡೆ. ನೋಡಿ, ಸೊ ಇದೇ ರೀತಿ ನೀವು 4 ಪೆಂಡೆಂಟ್ನ ಸಮನಾಗಿ ಹಂಚಿ ಹಾಕೋಬೇಕಾಗತ್ತೆ. ಲಕ್ಷ್ಮಿ ಕಾಯಿನ್ನ ತಗೊಂಡು ನೀವು ಮಾಡ್ತಾ ಇದ್ದೀರಾ ಇನ್ವಿಸಿಬಲ್ ನೆಕ್ಲೆಸ್ ಅಂತ ಹೇಳಿದ್ರೆ ಎಲ್ಲ ಲಕ್ಷ್ಮಿ ಪೆಂಡೆಂಟ್ ಕೂಡ ಒಂದೇ ಕಡೆ ಬರೋ ತರ ನೋಡ್ಕೊಂಡು ಮಾಡಿ. ಆ ಕಡೆ ಈ ಕಡೆ ಹಿಮ್ಮುಖವಾಗಿ ಮುಮ್ಮುಖವಾಗಿ ಆಗಬಾರ್ದು ಕಾಯಿನ್ ಪೆಂಡೆಂಟ್ಗಳು. ನೋಡಿದ್ರಲ್ವಾ, ಹುಕ್ಕನ್ನು ಕೂಡ ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಜಂಪ್ ರಿಂಗ್ ನ ಹೇಗೆ ಇನ್ಸರ್ಟ್ ಮಾಡಿರ್ತೀರೋ ಸೊ ಹುಕ್ ಅಥವಾ ಹುಕ್ ಕೂಡ ನೀವು ಬಳಸ್ಕೊಂಡು ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಇನ್ವಿಸಿಬಲ್ ಚೈನ್ ಹೇಗೆ ಎಷ್ಟು ಚೆನ್ನಾಗಿ ರೆಡಿ ಆಯ್ತಲ್ವಾ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸೊ ನಾನು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಗೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.